ಜಿಲ್ಲೆಯ ಶಿಕ್ಷಕರ ಸಂಘದ ಶ್ರೀ ಅನಿಲ್ ಅವರೇ, ಪ್ರಥಮವಾಗಿ ಅನಿಲ್ ಮತ್ತು ಅವರ ತಂಡವನ್ನು ನಾನು ಅಭಿನಂದಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಎಲ್ಲ ಚುನಾವಣೆಗಳು ಗೆಲ್ಲಬಹುದು, ಆದರೆ ಈ ಶಿಕ್ಷಕರ ಚುನಾವಣೆ ಗೆಲ್ಲೋದು ಭಾಳ ಕಷ್ಟ. ಯಾಕಂತಂದರೆ ಎಲ್ಲ ಬುದ್ಧಿವಂತರು ಇರುವಂಥವರು ಶಿಕ್ಷಕರು. ಅವರು ವೋಟ್ ಹಾಕಿ ಗೆಲ್ಲಿಸೋದು ಅಂತಂದರೆ ನಿಜಕ್ಕೂ ಕೂಡ ಅವರು ಭಾಳ ಕಷ್ಟಪಟ್ಟಿದ್ದಾರೆ ಅಂತ ಆ ಒಂದು ಭಾವನೆ ನನ್ನದು. ಹಾಗಾಗಿ ನಿಮ್ಮ ಮತ್ತು ನಿಮ್ಮ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಈ ಒಂದು ಸಂದರ್ಭದ ಮುಖ್ಯ ಅತಿಥಿಗಳಾದಂಥ ಸಾಮೇಗೌಡ್ರೆ, ಶ್ರೀನಿವಾಸ ರೆಡ್ಡಿ ಅವರೇ, KP ಟ್ರಾವೆಲ್ಸ್ನ ಪ್ರಭಾಕರ್ ಅವರೇ, ಬನ್ಸಾಮ್ ಗೌಡ್ರೆ, ವರದಪ್ಪನವರೇ, ನಮ್ಮ ವೆಂಕಟಗಿರಿಯಪ್ಪನವರೇ, ಸಣ್ಣಪ್ಪನವರೇ, ನಮ್ಮ ಎಲ್ಲ ಸ್ನೇಹಿತರು ಇದ್ದಾರೆ. ದಯವಿಟ್ಟು ಕ್ಷಮಿಸಿ, ಭಾಳ ಜನ ಇದ್ದಾರೆ. ಹಾಗಾಗಿ ಎಲ್ಲ ಪದಾಧಿಕಾರಿಗಳೇ, ಆತ್ಮೀಯ ಶಿಕ್ಷಕ ಬಂಧುಗಳೇ, ಇವತ್ತು ನಿಜಕ್ಕೂ ಕೂಡ ಭಾಳ ಸಂತೋಷವಾದಂಥ ಒಂದು ದಿನ. ಯಾಕೆ ಅಂತಂದರೆ ನಮ್ಮ ಒಂದು ಅಮರಜ್ಯೋತಿ ಶಾಲೆ ಪ್ರಾರಂಭ ಆಗಿ ಸುಮಾರು 25 ವರ್ಷ ಆಯಿತು. 25 ವರ್ಷಗಳಿಂದ ಕೂಡ ನಮ್ಮನ್ನು ಮುಕ್ತ ಕಂಠದಿಂದ ಮತ್ತು ಪ್ರೀತಿಯಿಂದ ಬೆಳೆಸಿರ್ತಕ್ಕಂಥವರು ನಮ್ಮ ಪೋಷಕರು ಮತ್ತು ನಮ್ಮೆಲ್ಲರ ಹಿತೈಷಿಗಳು ಆದಂಥ ಶಿಕ್ಷಕರು ಅಂದರೆ ತಪ್ಪಾಗಲಾರ. ಬಂಧುಗಳೇ, ಈಗಾಗಲೇ ನಮ್ಮ ಒಂದು ಮುಳಬಾಗಿಲು ತಾಲೂಕಿನ ಶಿಕ್ಷಕರ ಸಂಘಕ್ಕೆ ಅವಿರೋಧವಾಗಿ ಆಯ್ಕೆ ನಡೆದಿದೆ. ಆ ಆಯ್ಕೆ ನಡೆಯಲು ತಾವು ಕೂಡ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಕೂಡ ಕಾರಣಕರ್ತರು. ನಿಮ್ಮನ್ನು ಕೂಡ ಅದಕ್ಕೆ ನಾನು ಅಭಿನಂದಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಶಿಕ್ಷಕರ ವೃತ್ತಿ ಬಹಳಷ್ಟು ಹೇಳಬೇಕು ಅಂತಂದರೆ ಲಂಚ ಇಲ್ಲದೆ ಕೆಲಸ ಮಾಡೋರು ಅಂತಂದರೆ ಶಿಕ್ಷಕರು. ಬೇರೆ ಎಲ್ಲ ವಿಭಾಗಗಳಲ್ಲಿ ಕೂಡ ನಾವು ಲಂಚವನ್ನು ಕಾಣ್ತೀವಿ, ಆದರೆ ಶಿಕ್ಷಕರು ಮಾತ್ರ ಲಂಚ ತಗೊಳ್ಳದೆ ಕಾಯ ವಾಚ ಮನಸ್ಸಿಟ್ಟು ಕೆಲಸ ಮಾಡ್ತಕ್ಕಂಥವ್ರು ಶಿಕ್ಷಕರು. ಇವತ್ತೇನಾದರೂ ನಾನು ಇಲ್ಲಿ ನಿಂತ್ಕೋಬೇಕು ಅಂದರೆ ಅದು ಕೂಡ ಶಿಕ್ಷಕರೇ, ಅದಕ್ಕೆ ಕಾರಣ ಶಿಕ್ಷಕರೇ. ಇವತ್ತು ಮನಸ್ಸಿಟ್ಟು ಪಾಠ ಮಾಡಿದ್ರೆ ನೀವು ನಿಜಕ್ಕೂ ಕೂಡ ಒಬ್ಬ ಶಿಷ್ಯನಾದವನು ಕೊನೆಯವರೆಗೂ ತನ್ನ ಗುರುವನ್ನು ಜ್ಞಾಪಕ ಇಟ್ಕೋತಾನೆ. ಇದನ್ನು ನಾವು ನೋಡಿ, ಈಗ ನಮ್ಮ ಮೇಡಮ್ ಅವರು ಹೇಳ್ತಾ ಇದ್ದಾರೆ ಇವ್ರನ್ನ ಜ್ಞಾಪಕ ಇಟ್ಕೊಂಡ್ರು ಅಂತ. ಹಾಗೆ ಮನಸ್ಸಿಟ್ಟು ಮಾಡಬೇಕು. ಒಬ್ಬ ಗುರು ಆದವನು ತನ್ನಲ್ಲಿರ್ತಕ್ಕಂಥ ವಿದ್ವತ್ತನ್ನು ಪರಿಪೂರ್ಣವಾಗಿ ದಾರಿ ಎರೆದ್ರೆ ಆಗ ಅವನಿಗಾಗತಕ್ಕಂಥ ಸಂತೋಷ ಅದಕ್ಕಿಂತ ಮಿಗಿಲಾದದ್ದು ಇನ್ಯಾವುದೂ ಇಲ್ಲ ಅಂಥೇಳಿ ನಾವು ಭಾವಿಸ್ಬೇಕಾಗ್ತದೆ. ಶ್ರೀನಿವಾಸ ರೆಡ್ಡಿ ಅವರು ಹಿಸ್ಟ್ರಿ ಉಪನ್ಯಾಸಕರು, ಶಿಕ್ಷಕರಲ್ಲ, ಉಪನ್ಯಾಸಕರು. ಬಹುಶಃ ನಿಮಗೆ ಭಾಳ ಗೊತ್ತಿಲ್ಲದೆ ಇರೋ ವಿಚಾರ ಏನು ಅಂತಂದರೆ, ನಾನು ಕೂಡ ಇತಿಹಾಸದ ಉಪನ್ಯಾಸಕನಾಗಬೇಕು ಅಂದ್ಕೊಂಡಿದ್ದೆ. ಹಿಸ್ಟ್ರಿ ಉಪನ್ಯಾಸಕನಾಗಿದ್ದೆ. ಅತ್ತಿಬೆಲೆಯಲ್ಲಿ ನನಗೆ ಪರ್ಮನೆಂಟ್ ಲೆಕ್ಚರರ್ ಕೆಲಸನೂ ಕೊಟ್ಟಿದ್ರು. ಆದರೆ ನನಗೆ ಸುಮಾರು 4-5 ಜನ ತಂಗಿರಿದ್ದರಿಂದ ಅವರೆಲ್ಲರ ಒಂದು ಇದನ್ನು ಮಾಡಬೇಕಾಗಿದ್ದರಿಂದ ಅದನ್ನು ಬಿಟ್ಟು ನಾನು ವಕೀಲಿ ವೃತ್ತಿಗೆ ಬಂದೆ. ತದನಂತರ ವಕೀಲಿ ವೃತ್ತಿಗೆ ಬಂದ ನಂತರ ಕೂಡ ಈ ಪಾಠ ಮಾಡೋ ಗೀಳು ಹೋಗಲಿಲ್ಲ. ಹಾಗೇನು ಮಾಡಿದೆ, ಗೌರ್ಮೆಂಟ್ ಕಾಲೇಜು ವುಮೆನ್ಸಲ್ಲಿ ಬಿಸ್ನೆಸ್ ಲಾ ಅಂತ ಒಂದು ಲಾಯರ್ಗಳು ಪಾಠ ಮಾಡೋ ಸಬ್ಜೆಕ್ಟ್ ಇತ್ತು. ಸುಮಾರು 8 ವರ್ಷ 10 ವರ್ಷ ಅಲ್ಲಿ ಬಿಸ್ನೆಸ್ ಲಾ ಪಾಠ ಮಾಡಿದೆ. ಅಲ್ಲಿಗೂ ನನ್ನ ಆಸೆ ಮುಗಿಲಿಲ್ಲ. ಬಾಯ್ಸ್ ಕಾಲೇಜಲ್ಲಿ ಬಿಸ್ನೆಸ್ ಲಾ 3 ವರ್ಷ ಪಾಠ ಮಾಡಿದೆ. ಅಲ್ಲಿಗೂ ನನಗೆ ಸಾಕಾಗಲಿಲ್ಲ. ಲಾ ಕಾಲೇಜಿನಲ್ಲಿ 3 ವರ್ಷಗಳ ಕಾಲ ಇದನ್ನು ಜನರಲ್ ಕಾಂಟ್ರಾಕ್ಟ್, ಸ್ಪೆಷಲ್ ಕಾಂಟ್ರಾಕ್ಟ್ಸ್ ಅನ್ನೋ ಸಬ್ಜೆಕ್ಟನ್ನು ಕೋಲಾರ ಲಾ ಕಾಲೇಜಿನಲ್ಲಿ ಕೂಡ ಪಾಠ ಮಾಡಿದೆ.
ಅದು ಯಾಕೆ ಅಂತಂದರೆ ಏನು ನಾವು ಪಾಠ ಮಾಡೋ ವೃತ್ತಿ ಇದೆಯೋ ಅದನ್ನು ಮಾಡಿದವನಿಗೆ ಗೊತ್ತು. ಬಲ್ಲವನೇ ಬಲ್ಲ ಬೆಲ್ಲದ ಸವಿಯ ಅಂತ ಹೇಳ್ತಿರಲ್ಲ, ಅದು ಯಾರು ಪಾಠ ಮಾಡ್ತಾರೋ ಅವ್ರಿಗೆ ಗೊತ್ತಿರುತ್ತೆ. ಪಾಠ ಮಾಡೋರ ಒಂದು ಅದರಿಂದ ಬರ್ತಕ್ಕಂಥ ಮಾನಸಿಕ ತೃಪ್ತಿ ನಿಜನೇ. ಮೇಷ್ಟ್ರುಗಳಿಗೆ ಸಂಬಳಗಳು ಕಡಿಮೆ ಇರ್ತದೆ, ಬೇರೆ ಯಾವುದೇ ಗಿಂಬಳುಗಳಿರೋದಿಲ್ಲ, ಆದರೂ ಕೂಡ ಸಂತೃಪ್ತಿಯ ಮನೋಭಾವ ನಿಮ್ಮಲ್ಲಿ ಮನೆ ಮಾಡ್ತದೆ. ಅದಕ್ಕೆ ನಾವೆಲ್ಲರೂ ಕೂಡ ಗುರುವಿಗೆ ಕೃತಜ್ಞರಾಗಿರ್ಬೇಕಾಗ್ತದೆ. ಈಗ ಗುರುವನ್ನು ಎಲ್ರಿಗೂ ಗೊತ್ತಿರೋ ರೀತಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅಂತಾರೆ. ಸೃಷ್ಟಿಕರ್ತ, ಲಯಕರ್ತ, ಮತ್ತು ಎಲ್ಲ ಕೂಡ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಇರ್ತಕ್ಕಂಥವನು ಒಬ್ಬ ಗುರು. ಒಬ್ಬ ವ್ಯಕ್ತಿಯನ್ನು, ಒಬ್ಬ ಶಿಷ್ಯನನ್ನು ಪರಿಪೂರ್ಣ ವ್ಯಕ್ತಿಯನ್ನಾಗುವ ನಿಟ್ಟಿನಲ್ಲಿ ಒಬ್ಬ ಗುರುವಿನ ಕರ್ತವ್ಯ ಭಾಳ ಇರ್ತದೆ. ಅದರಿಂದ ಗುರುಗಳ ಒಂದು ಏನು ಸೇವೆ ಇದೆಯೋ ಅದನ್ನು ನಾವು ಯಾವುದೇ ರೀತಿಯಲ್ಲಿ ಬೆಲೆ ಕಟ್ಟಲಾಗದಂಥ ಒಂದು ವೃತ್ತಿ. ಈ ವೃತ್ತಿಯಲ್ಲಿ ಇರ್ತಕ್ಕಂಥವರು ನಿಜಕ್ಕೂ ಕೂಡ ನೀವು ಧನ್ಯರು ಅಂತ ನಾನು ಹೇಳಬೇಕಾಗ್ತದೆ. ಹಾಗೆಯೇ ನಿಮ್ಮ ಇದರಲ್ಲಿ ಕೂಡ, ನಿಮ್ಮ ಶಿಕ್ಷಕರಲ್ಲಿ ಕೂಡ ಬಹಳಷ್ಟು ಒಳ್ಳೆಯ ವ್ಯಕ್ತಿಗಳು ಕೂಡ ಇರ್ತಾರೆ. ಇವತ್ತು ನಾವೇನಾದರೂ ಇಲ್ಲಿ ಶಾಲೆ ಪ್ರಾರಂಭ ಮಾಡಬೇಕು, ಎಲ್ಲ ಮಾಡಬೇಕು ಅಂದರೆ ನಮಗೆ ಅನೇಕ ನಿಮ್ಮ ಶಿಕ್ಷಕರು ಕೂಡ ಸಹಕಾರ ಮಾಡಿದ್ದಾರೆ ಅಂತ ನಾನೀಗಾಗಲೇ ಹೇಳಿದೆ. ಅದರಲ್ಲಿ ನಮ್ಮ ಸೊಣ್ಣಪ್ಪ ಅವರು ಕೂಡ ಒಬ್ಬರು. ನಮ್ಮ ಸೊಣ್ಣಪ್ಪ ಅವ್ರದ್ದು ಅಲ್ಲಿ ಈಗೇನು ಕಾಲೇಜ್ ಕಟ್ಟಿದ್ದೀವೋ ಅಲ್ಲಿ ಜಮೀನಿತ್ತು. ಆ ಜಮೀನನ್ನು ಸೊಣ್ಣಪ್ಪ ಅವ್ರನ್ನ ಈ ಥರ ಕಾಲೇಜ್ ಕಟ್ಟಕ್ಕೆ ಬೇಕು, ನಮ್ಗೆ ಇದು ಬೇಕು ಅಂತಂದಾಗ ರಿಜಿಸ್ಟ್ರ್ ಮಾಡಿಕೊಟ್ಬಿಟ್ರು. ನಮಗೆ ಹಣ ಕೇಳಲಿಲ್ಲ. ನಾನು ಸುಳ್ಳು ಹೇಳ್ತಾ ಇಲ್ಲ. ಅವರು ರಿಜಿಸ್ಟ್ರ್ ಮಾಡಿಕೊಟ್ಟ ಮೇಲೆ ಅವ್ರು ನನ್ನನ್ನು ಹಣನೇ ಕೇಳಲಿಲ್ಲ. ಇಷ್ಟಕ್ಕೆ ಅಂತ ಮಾತಾಡಿದ್ವಿ. ಆಯ್ತಣ್ಣ, ಅದು ರಿಜಿಸ್ಟ್ರ್ ಮಾಡ್ಕೊಳ್ಳಿ ಅಂತಂದರು. ಹೋಗಿ ರಿಜಿಸ್ಟ್ರ್ ಮಾಡ್ಕೊಂಡ್ವಿ. ರಿಜಿಸ್ಟ್ರ್ ಮಾಡ್ಕೊಂಡ ಮೇಲೆ 1 ತಿಂಗಳಾದರೂ ಹಣ ಕೇಳಲಿಲ್ಲ. ಮತ್ತು ನಾನು ಫೋನ್ ಮಾಡಿದೆ, ಸೊಣ್ಣಪ್ಪವರೇ ಇದು ದುಡ್ಡು ನಿಮ್ಗೆ ಇನ್ನೂ ತಗೊಳ್ಳಿಲ್ಲ, ನಮ್ಮ ಹತ್ರ ಇದೆ ಅಂಥೇಳಿ ಹೇಳಿದ್ಮೇಲೆ ಆಯ್ತಿರೋಣ ಹೇಳ್ತೀನಿ ಅಂಥೇಳಿ ಆಮೇಲೆ ಯಾವತ್ತೋ ಒಂದು ದಿವಸ ಬಂದು ಹಣ ತಗೊಂಡು. ಇದು ಒಬ್ಬ ಶಿಕ್ಷಕರಲ್ಲಿರ್ತಕ್ಕಂಥ ಒಂದು ಒಳ್ಳೆಯ ಗುಣ ಅಂಥೇಳಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಏನು ನಿಮ್ಮ ತಂಡ ಗೆದ್ದಿದೆಯೋ ತಾವೆಲ್ಲ ಕೂಡ, ಯಾಕೆ ಅಂತಂದರೆ ಕೆಲವರು ಹೇಳೋದೊಂದು ಮಾಡೋದೊಂದು, ಬಾಯಲ್ಲಿ ಮಂತ್ರಗಳು ಹೇಳ್ತಾರೆ, ಮಾಡೋದು ಹಿಂದ್ಗಡೆ ಹೋಗಿ ಮಾಂಸಾಹಾರ ತಿಂತಾರೆ. ಇದೆಲ್ಲ ಕೂಡ ಒಳ್ಳೆಯ ವಿಚಾರ ಅಲ್ಲ. ಏನು ಹೇಳ್ತೀವೋ ಅದನ್ನು ನಡ್ಕೋಬೇಕಾಗ್ತದೆ. ಹೇಳೋದೊಂದು ಮಾಡೋದೊಂದು ಆದರೆ ಅದಕ್ಕೆ ಜನ ಕಣ್ತೆರೆದು ನೋಡ್ತಾ ಇರ್ತಾರೆ. ಯಾರು ಕೂಡ ಮೂರ್ಖರಿಲ್ಲ, ಎಲ್ಲ ಕೂಡ ಬುದ್ಧಿವಂತರೇ. ಏನು 1 ಸಾರಿ ಮೋಸ ಮಾಡ್ಬೋದು, 2 ಸಾರಿ ಮೋಸ ಮಾಡ್ಬೋದು, ಆದರೆ ಪರ್ಮನೆಂಟಾಗಿ ಯಾರನ್ನೂ ಮೋಸ ಮಾಡೋದಕ್ಕಾಗೋದಿಲ್ಲ. ಇದನ್ನ ಯೋಚನೆ ಮಾಡ್ಕೋಬೇಕು. ಹಾಗಾಗಿ ಏನು ನಾವು ನುಡಿತೀವೋ ನುಡಿದಂತೆ ನಡೀಬೇಕು. ನೀವೀಗಾಗಲೇ ನಿಮ್ಮ ಮಕ್ಕಳಿಗೆಲ್ಲ ಹೇಳ್ಕೊಡ್ತೀರಿ, ಏನು ನುಡಿದಂತೆ ನಡೀಬೇಕು, ಸತ್ಯಸಂಧರಾಗಿರಬೇಕು, ನ್ಯಾಯಯುತವಾಗಿರಬೇಕು. ಏನು ಈ ವಿಚಾರಗಳನ್ನು ತಾವು ಹೇಳ್ಕೊಡ್ತೀರೋ ಇದನ್ನು ನಾವು ಕೂಡ ಅಳವಡಿಸ್ಕೋಬೇಕಾಗ್ತದೆ. ನಾವು ಇನ್ನೊಬ್ಬರಿಗೆ ಉಪದೇಶ ಮಾಡೋಕ್ಕೆ ಮೊದಲು ನಾವೇನು ಅಂತ ನಾವು ಆತ್ಮವಿಮರ್ಶನೆ ಮಾಡ್ಕೋಬೇಕಾಗ್ತದೆ. ನಾವು ಕೂಡ ನಾವು ಹೇಳಿದ ರೀತಿ ನಡ್ಕೋಬೇಕಾಗ್ತದೆ. ಅದನ್ನು ನಾವು ನಮ್ಮ ಜಿಲ್ಲೆಯ ಅಧ್ಯಕ್ಷರಲ್ಲಿ ಮನವಿ ಏನು ಅಂತಂದರೆ, ಯಾಕೆಂತಂದರೆ ನಮ್ಮ ಏನು ಶಿಕ್ಷಕರಿದ್ದಾರೋ ಬಹಳಷ್ಟು ಕಷ್ಟಗಳನ್ನು ನೋವುಗಳನ್ನು ಅನುಭವಿಸ್ತಾ ಇರ್ತಾರೆ. ನೀವು ದಯವಿಟ್ಟು ಅವರಿಗೆ ಸ್ಪಂದಿಸಿ ಅವರಿಗೆ ಒಳ್ಳೆಯದನ್ನು ಮಾಡಿ, ಆ ಮುಖಾಂತರ ನಿಮಗೂ ಒಳ್ಳೆಯದಾಗ್ತದೆ. ಅದು ಅವರ ಬಾಯಲ್ಲಿ ಈ ಥರ ಅನಿಲ್ ಅವರು ಒಳ್ಳೆಯವರು ಅಂತಂದರೆ ನಿಮ್ಮ ಕುಟುಂಬ, ನಿಮ್ಮ ಇದಕ್ಕೆ ಅವರ ಆಶೀರ್ವಾದನೂ ಇರ್ತದೆ, ನಿಮಗೆ ಒಳ್ಳೆಯದಾಗ್ತದೆ. ಮತ್ತು ಶಿಕ್ಷಕರೆಲ್ಲರೂ ಕೂಡ ತಮ್ಮ ಮಕ್ಕಳ ಅಭ್ಯುದಯಕ್ಕೆ ಎಲ್ಲರೂ ಕೆಲಸ ಮಾಡಬೇಕು ಅಂತ ಹೇಳ್ತಾ ನನ್ನ 2 ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ರಿಗೂ ವಂದಿಸಿ 2 ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.